ಕರ್ಕರಾಶಿ. ಕರ್ಕರಾಶಿಗೆ ನೂತನ ವರ್ಷದ ಬದಲಾವಣೆಗೆ ಒಂದು ರೀತಿಯ ದಿಢೀರ್ ಸಣ್ಣ ಪುಟ್ಟ ನಿರೀಕ್ಷೆಗಳು ಹೊಸ ವರ್ಷಕ್ಕೆ ಜನವರಿಗೆ ಈಡೇರ್ತದೆ. ದ್ವಿತೀಯಾಧಿಪತಿ ಷಷ್ಠದಲ್ಲಿ ಇದ್ದರೆ ವೀರ್ಯ ಮತ್ತು ಪರಾಕ್ರಮ ವೃದ್ಧಿ ಅಂತಂತ ಅರ್ಥ. ಹಾಗಾಗಿ ರವಿಯ ಅನುಕೂಲ ಬಹಳ ವಿಶೇಷವಾಗಿ ಇರತಕ್ಕಂತಹ ತಿಂಗಳು. ಮುಂದುವರಿಯಿರಿ. ಸ್ತ್ರೀಯರಿಗೆ, ಮಕ್ಕಳಿಗೆ, ಯುವಕರಿಗೆ, ಅಧಿಕಾರದಲ್ಲಿ ಇರತಕ್ಕಂತಹ ಸ್ತ್ರೀಯರಿಗೆ ಒಂದು ರೀತಿಯ ಏಳಿಗೆ, ಒಂದು ರೀತಿಯ ಬೆಟರ್ಮೆಂಟ್ ಆಗ್ತದೆ. ಆದರೂ ಸಂಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕು. ಹತ್ತುತ್ತಾ ಇಳಿತಾ ಸ್ವಲ್ಪ ಗಮನ ವಹಿಸಬೇಕು. ಮೆಟ್ಲಿರಲಿ, ಬಸ್ ಇರಲಿ, ಕಾರ್ ಇರಲಿ, ಟೂ ವೀಲರ್ಲಿರಲಿ, ಎಲ್ಲೆಲ್ಲಿ ಹತ್ತಬೇಕೋ ಎಲ್ಲೆಲ್ಲಿ ಇಳಿಬೇಕೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಅಪಾಯ ಆಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಯು ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್. ಅಷ್ಟಮ ರಾಹು ಮತ್ತು ನವಮದಲ್ಲಿ ಶನಿಯ ಸಂಚಾರ ಮುಂದುವರಿತಕ್ಕಂತಹ ವರ್ಷ. ಇದು ಕೂಡ ಅನಾರೋಗ್ಯಕ್ಕೆ, ಸ್ವಾಸ್ಥ್ಯಕ್ಕೆ ತೊಂದರೆ ಇರತಕ್ಕಂಥದ್ದೇನೆ. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಅಲ್ಲ, ಪೂರ್ತಿ ಗಮನ ಕೊಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಸ್ತ್ರೀಯರಿಗೆ, ಮಕ್ಕಳಿಗೆ ಹೆಚ್ಚು ಇದು ಅಪ್ಲೈ ಆಗ್ತಕ್ಕಂಥದ್ದು. ಮನೋವಿಕಾರಗಳು ಬೆಳೀತಕ್ಕಂಥದ್ದು ಜಾಸ್ತಿ ಆಗ್ತದೆ. ಮಾನಸಿಕ ಚಿಂತೆಗಳು ಬೆಳೀತಕ್ಕಂಥ ವರ್ಷ ಮುಂದೆ ಇದೆ. ಆರಂಭದಲ್ಲಿ ರವಿಯ ಅನುಕೂಲ ಒಂದು ಬಿಟ್ಟು ಬೇರೆ ಯಾವ ಗ್ರಹರ ಅನುಕೂಲವೂ ಇಲ್ಲ ಅಂತಂತ ತಿಳ್ಕೊಳ್ಬೇಕು ಕರ್ಕರಾಶಿಯವರಿಗೆ ಜನವರಿಯಲ್ಲಿ. ಹಾಗಾಗಿ ಹರಿನಾಮ ಸ್ಮರಣೆ, ಹರೇ ಕೃಷ್ಣ ಮಂತ್ರ ಜಪ, ರಾಮತಾರಕ ಮಂತ್ರ ಜಪ, ಶಿವನಾಮ ಜಪ, ಈ ರೀತಿಯ ನಾಮಸ್ಮರಣೆಯ ಒಂದು ಸಾಧನೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿ. ದುರ್ಗಾದೇವಿಗೆ ಹಸಿರು ಪತ್ರೆಗಳು, ಕೆಂಪು ಹೂವುಗಳಿಂದ ಯಥಾಶಕ್ತಿ ಸಮರ್ಪಣೆ, ಅರ್ಚನೆ ಮಾಡಿಸಿ ದೀಪ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು ಅನೇಕ ದುರಿತಗಳ ನಿವಾರಣೆ ಆಗ್ತದೆ.